ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 75ನೇ ಜನ್ಮದಿನೋತ್ಸವ ಶುಭಾಶಯಗಳು. ಸರ್, ಇವತ್ತು ಕಲಾವಿದರ ಸಂಘದಲ್ಲಿ ನೀವೆಲ್ಲ ನೋಡಿದ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನ ಕೇಂದ್ರದ ಕ್ಷೇತ್ರದ ದರ್ಶನ ಆಗಿದೆ. ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಹೃದಯ ತುಂಬಿ ಬಂದಿದೆ. ಆ ಥರದ್ದೊಂದು ಕೆಲಸ ಶುರುವಾಗಿದೆ ಇವತ್ತಿಂದ. ಇವತ್ತು ಅಡಿಗಲ್ಲು ಅಂತ ಹೇಳ್ಕೊಬಂದೆವು. ಆ ಥರದ್ದು ಎಲ್ಲರಿಗೂ ಬ್ಲೂ ಪ್ರಿಂಟ್ ನಿಮಗೆ ಸಿಕ್ಕಿದೆ. ಇದ್ರ ಮುಖಾಂತರ ಅಭಿಮಾನಿಗಳು ಒಬ್ಬ ಆದರ್ಶ ಪುರುಷನಿಗೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ವಿಷ್ಣುವರ್ಧನ್ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ದಿನದಂದು ಒಂದು ಒಳ್ಳೆ ಸಮಾಚಾರ ಸಿಕ್ಕಿದೆ. ಕನ್ನಡ ಜನತೆಗೆ ಇದೊಂದು ಮತ್ತು ವಿಷ್ಣುವರ್ಧನ ಅಪ್ಪಾಜಿ ಅಭಿಮಾನಿಗಳಿಗೆ ಒಂದು ಸುಗ್ಗಿಯ ವಾತಾವರಣ, ಒಂದೊಳ್ಳೆ ಹಬ್ಬದ ಊಟ, ಒಂದೊಳ್ಳೆ ವಿಷಯ. ಸರ್, ನನ್ನ ಪಾತ್ರ ಆ್ಯಕ್ಚುಲಿ ಕಷ್ಟ ಬಿದ್ದಿರೋ ಅನ್ನೋದಕ್ಕಿಂತ ಸರ್, ಇದು ಅಭಿಮಾನಿಯಾಗಿ ನಾನು ಅವ್ರಿಗೆ ಅಭಿಮಾನನ ಹೇಗೆ ತೀರಿಸ್ಕೋಬೋದು ಅನ್ನೋದೊಂದು ಸಣ್ಣ ನನಗೆ ಅವಕಾಶ ಸಿಕ್ಕಿದೆ. ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ. ಇದು ಬಿಟ್ಟು ಬೇರೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಸುದೀಪ್ ಸರು ಇದೊಂದು ದೊಡ್ಡ ಕತೆ ಇದೆ. ಸುದೀಪ್ ಸರ್ ಇವತ್ತೆಲ್ಲ ಅನ್ಕೋತಾ ಇದ್ದಾರೆ ಅಭಿಮಾನಿಗಳು, ಸುದೀಪ್ ಸರ್ ಏಕಾಏಕಿ ಇವತ್ತು ಬಂದು ಅನೌನ್ಸ್ ಮಾಡಿದ್ದಾರೆ ಅಂತ. ಇಲ್ಲ, ನಾನು ಮತ್ತು ನನ್ನ ಸ್ನೇಹಿತ ಯಜನಂದನ್ ಗೌಡ ಶ್ರೀನಿವಾಸ್, ವೀರಪುತ್ರ ಶ್ರೀನಿವಾಸ್ ಅವರು 10ರಿಂದ 12 ವರ್ಷಗಳ ಹಿಂದೆನೇ ಸುದೀಪ್ ಸರ್ ಹತ್ರ ಈ ಪುಣ್ಯಭೂಮಿಯ ಬೆಳವಣಿಗೆಗೋಸ್ಕರ ಮಾತುಕತೆಗಳಿದ್ರು. ಆವಾಗ ಅವ್ರು ಮಾತು ಕೊಟ್ಟಿದ್ರು, ನಾನು ನಿಮ್ಮ ಥರ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಅದಕ್ಕೆ ಏನು ಮಾಡಬೇಕು ಅದೆಲ್ಲ ನಾನು ಮಾಡೋಕ್ಕೆ ಸಿದ್ಧ, ಏನು ಬೇಕಾದರೂ ಮಾಡ್ತೀನಿ, ಏನು ಮಾಡಬೇಕು ಹೇಳಿ ಅಂತ ಕೇಳಿದರು. ಆ ದಿನದಿಂದ ಅವ್ರು ಹೇಳಿದ್ದು ಒಂದೇ ಮಾತು, ನಾನು ಮಾಡೋಕ್ಕೆ ಸಿದ್ಧಿದ್ದೇನೆ, ಆದರೆ ನನ್ನ ಹೆಸರು ಮುನ್ನೆಲೆಗೆ ಬರಬಾರ್ದು ಅಂತ. ಕಾರಣ ಇಷ್ಟೇ, ಅವತ್ತು ವಿಷ್ಣುವರ್ಧನ್ ಅವರ ಕುಟುಂಬ, ಭಾರತಿ ಮೇಡಮ್ ಆದಿಯಾಗಿ ಅನಿರುದ್ಧ್ ಸರ್ ಅವರು ಇದೇ ವಿಚಾರಕ್ಕೆ, ಪುಣ್ಯಭೂಮಿ ವಿಚಾರಕ್ಕೆ ಓಡಾಡ್ತಾ ಇದ್ರು. ಹಾಗಾಗಿ ಕುಟುಂಬ ಮುಂದೆ ಇರುವಾಗ ನಾನು ಮುಂದೆ ಬರೋದು ಸರಿಯಲ್ಲ, ನನ್ನ ಹೆಸರು ಮುನ್ನೆಲೆಗೆ ಬರಬಾರ್ದು ಅಂತೇಳಿ ಹೇಳಿದರು. ಹಾಗಾಗಿ ನಾವು ಅವತ್ತಿಂದ ಯಾವುದೇ ವಿಚಾರದಲ್ಲೂ ಸುದೀಪ್ ಸರ್ ವಿಷಯನ ಪ್ರಸ್ತಾಪ ಮಾಡಿರಲಿಲ್ಲ, ಅವ್ರ ಹೆಸರು ಮುನ್ನೆಲೆಗೆ ತಂದಿರಲಿಲ್ಲ. ತದನಂತರ ಬೆಳವಣಿಗೆಯಲ್ಲಿ ನಿಮಗೆ ಗೊತ್ತಿದೆ, ಮೈಸೂರು ಸ್ಮಾರಕ ಆಯಿತು, ಪುಣ್ಯಭೂಮಿ ನಾಶ ಆಯಿತು. ಇದೆಲ್ಲ ಆದಾಗ ತುಂಬ ನೊಂದಂಥ ಸುದೀಪ್ ಸರ್ ಅವರೇ ಬಂದು ಅನೌನ್ಸ್ ಮಾಡಿದ್ದಾರೆ. ಆವತ್ತು ನಮಗೆ ಕೊಟ್ಟ ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ. ಇದು ಸತ್ಯ.